ಸೊ ಅರುಣ್ ಅವ್ರೆ, ನೀವು ಕಾಂಪಿಟೇಟಿವ್ KS ಟ್ರೈ ಮಾಡ್ತಾ ಇದ್ದೀರಾ. ಸೊ ನಿಮ್ಗೆ ಈ ಕೋರ್ಸು ಹಾ ವಾಸ್ ಇಟ್ ಬೆನಿಫಿಷಿಯಲ್ ಅಕಾರ್ಡಿಂಗ್ ಟು ಯು? ನಿಮಗ್ ಕೋರ್ಸ್ ಬೆನಿಫಿಷಿಯಲ್ ಆಯ್ತಾ? ಹಾ ಮ್ಯಾಮ್, ಆಯ್ತು ಮ್ಯಾಮ್. ಯಾಕಂದ್ರೆ ಪೆಗ್ ವರ್ಡ್ಸ್ ಎಲ್ಲ ನನಗೆ ಅಷ್ಟು ಗೊತ್ತಿರ್ಲಿಲ್ಲ. ಈಗ ಹಿಸ್ಟಾರಿಕಲ್ ಡೇಟ್ಸ್ ನಮ್ಗೆ ಮಿನಿಮಮ್ 100 to 200 ಬಂದೇ ಬರುತ್ತೆ. ಹ್ಮ್ ಹ್ಮ್. ಇನ್ನು ಹಿಸ್ಟ್ರಿಲೇ ಮಾಡರ್ನ್, ಏನ್ಷಿಯಂಟ್, ಮೆಡಿವಲ್ ಅಂತ ಇದೆ. ಓಕೆ. ಅ- ಅಲ್ಲಲ್ಲೇ 200 ವರ್ಡ್ಸ್ ಆಗೋಯ್ತು. 200 ಡೇಟ್ಸ್ ಆಗೋಯ್ತು. ಸೊ ಇವಾಗ ಡೇಟ್ಸ್ ಅಂದ ತಕ್ಷಣ ಇನ್ನೇನ್ ಯೋಚನೆ ಇಲ್ಲ, ಇವಾಗ ಈಸಿಯಾಗಿ ಮಾಡ್ಕೊಂಡು ಇದೇನ್ ಹೋಗ್ಬೋದು. ತೊಂದ್ರೆ ಇಲ್ಲ, ಅಸೋಸಿಯೇಷನ್ ಮಾಡಿ ಒಂಚೂರ್ ಮಾಡ್ಬೋದು. ಅದೇನ್ ತೊಂದ್ರೆ ಇಲ್ಲ. ಈಗ ಅದೇ ನೀವು ಆ ಕೀವರ್ಡ್ ಹೇಳ್ಕೊಟ್ರಲ್ಲ, ಹ್ಮ್. ಅದೊಂದ್ ಚೆನ್ನಾಗಿ ಯೂಸ್ ಆಯ್ತು ನನ್ಗೀಗ. ಓಕೆ. ಆರಾಮ ಮುಗಿಸ್ಕೊತಾ ಇದೀನಿ. ರಿವಿಷನ್ ನೀವ್ ನೆನ್ನೆ ಹೇಳ್ದಂಗೆ ಅವತ್ ಮಧ್ಯಾಹ್ನನೇ ಇಲ್ಲ ರಾತ್ರಿ ಮುಗಿಸ್ಕೊಂಡ್ಬಿಡ್ತಾ ಇದೀನಿ. ಓಕೆ, ವೆರಿ ಗುಡ್, ವೆರಿ ಗುಡ್, ವೆರಿ. ಸೊ ಆ ಓಕೆ. ರೀಡಿಂಗ್ ಪ್ರಾಕ್ಟೀಸ್ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ರಿಟ್ರೀವಲ್ ಲೆವೆಲ್ ಈಸಿ ಆಗಿರುತ್ತೆ, ರಿಟೆನ್ಷನ್ ಲೆವೆಲ್ ಚೆನ್ನಾಗಿರುತ್ತೆ. ಯಾ. ಅದೇ ಮ್ಯಾಮ್, ಡೈಲಿ ಓದಿನ ಅದೊಂಚೂರು ಪ್ರಾಕ್ಟೀಸ್ ಮಾಡ್ಕೊತೀನಿ. ಓಕೆ ಮೇಡಮ್.